Good morning, students. Welcome to my class on mean value theorem. So, this is your fifth unit, and mean value theorems means here we can study more theorems. Means Rolle's theorem, Lagrange's mean value theorem, okay, Taylor's theorem, so on. So, already ಇವಾಗ ಏನು ಮಾಡಿದ್ವಿ ಅಂತಂದ್ರೆ ರೂಲ್ಸ್ ಥಿಯರಮ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಒಳಗೆ ಏನು ಮಾಡೋಣ ಅಂತಂದ್ರೆ ರೂಲ್ಸ್ ಥಿಯರಮ್ ಮೇಲಿಂದ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಸೊ ಬಿಫೋರ್ ದ್ಯಾಟ್ ರೂಲ್ಸ್ ಥಿಯರಮ್ ಅಂತಂದ್ರೆ ನಾ ಏನಂತ ಹೇಳಿದೆ, ಜಸ್ಟ್ ಸ್ಟೇಟ್ಮೆಂಟ್. ಓಕೆ, ಜಸ್ಟ್ ಸ್ಟೇಟ್ಮೆಂಟನ್ನು ನೆನಪು ಮಾಡ್ಕೊಳ್ಳೋಣ. ಸೊ ರೂಲ್ಸ್ ಥಿಯರಮ್ ಸ್ಟೇಟ್ಮೆಂಟ್ ಏನಂದ್ರೆ, ಇಫ್ ಅ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ continuous in closed interval ab, derivable in open interval ab, and f of a is equal to f of b, then it exists at least one value x is equal to c belongs to the ab, okay, such that f dash of c is equal to 0. So this is a statement of Rolle's theorem. Now already ಹೇಳಿನಿ 2 ಮಾರ್ಕ್ಸಿಗೆ ಸಮ್ಟೈಮ್ಸ್ ಸ್ಟೇಟ್ಮೆಂಟ್ ಮಾತ್ರ ಕೇಳ್ತಾರೆ. ಫಾರ್ 4 or 5 ಮಾರ್ಕ್ಸಿಗೆ ಏನು ಮಾಡ್ತಾರೆ, ಸ್ಟೇಟ್ ಆ್ಯಂಡ್ ಪ್ರೂವ್ ರೂಲ್ಸ್ ಥಿಯರಮ್ ಅಂತ ಕೇಳ್ತಾರೆ. ಸೊ ಇದರ ಪ್ರೂಫ್ ಏನಾಗುತ್ತೆ ಅಂದರೆ ಕೇಸ್ 1 ಕೇಸ್ 2 ಅಂತ ಎರಡು ರೀತಿ ಬರುತ್ತೆ. ಇನ್ ದ ಸೇಮ್ ಕೇಸ್ ನಾವೀಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ಅಂದರೆ ಎ ಮತ್ತು ಬಿ ಎರಡೂ ಸಪ್ರೇಟಾಗಿ ಫೈಂಡ್ ಔಟ್ ಮಾಡ್ಕೋಬೇಕು. ದೆನ್ ಅವೆರಡೂ ಏನಿರಬೇಕು, ಈಕ್ವಲ್ ಇರಬೇಕು. ಓಕೆ, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಇತ್ತು ಅಂತಂದ್ರೆ ಅದು ರೂಲ್ಸ್ ಥಿಯರಮನ್ನು ಸ್ಯಾಟಿಸ್ಫೈ ಮಾಡ್ತಿರ್ತೈತಿ ಅಂತ ಅರ್ಥ ಆಗುತ್ತೆ. ಸೊ ಡೆರಿವೇಬಲ್ ಇನ್ ಎ ಬಿ ಅಂತಲೂ ಐತಿ. ಸೊ ಡೆರಿವೇಬಲ್ ಅಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಅದರ ಡಿಫ್ರೆನ್ಷಿಯೇಟ್ ಮಾಡಬೇಕಾಗ್ತೈತಿ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಫೈನಲಿ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು ಏನಿರಬೇಕು, 0 ಇರಬೇಕು ಅಂತ ಹೇಳ್ಯಾರ. ಕ್ಲಿಯರ್? ಸೊ ಲೆಟ್ ಸ್ಟಾರ್ಟ್ ಒನ್ ಎಕ್ಸಾಂಪಲ್ ಬೇಸ್ಡ್ ಆನ್ ದಿಸ್ ರೂಲ್ಸ್ ಥಿಯರಮ್. ಓಕೆ, ಇದ್ರ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಪೂರ್ತಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್ ದ ಪ್ರಾಬ್ಲಮ್. ಸಿ ದ ಎಕ್ಸಾಂಪಲ್. Verify the Rolle's theorem for the function f of x is equal to, okay, f of x is equal to ಏನು ಕೊಟ್ಟಾರ ಅದು ಇಂಪಾರ್ಟೆಂಟ್ ಇರ್ತೈತಿ. ಸೊ f of x is equal to ಏನು ಕೊಟ್ಟಾರ ಅಂತಂದ್ರೆ, ಸಿ ಹಿಯರ್, f of x is equal to x square, okay, x square minus 6x plus 8. okay, so f of x is equal to x square minus 6x plus 8 in the intervals 2,4. ಇಂಟರ್ವಲ್ಸ್ 2,4 ಅಂತಂದರೆ a, b ಕೊಟ್ಟಾರ. ಅಂದ್ರೆ ಕ್ಲೋಸ್ಡ್ ಇಂಟರ್ವಲ್ ಎ ಬಿ ಐತಿಲ್ಲೋ, ಓಪನ್ ಇಂಟರ್ವಲ್ ಎ ಬಿ ಐತಿಲ್ಲೋ ಚೆಕ್ ಮಾಡ್ತೀವಿ ನಾವು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಏನೈತೆ ನೋಡ್ರಿ. ಫಸ್ಟು ಎಫ್ ಆಫ್ ಎಕ್ಸ್ ಗಿವನ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 8 in closed interval a, b means 2,4. b given function. Okay, this is a given function. Then since f of x is equal to x square minus 6x plus 8, so this is a polynomial. We have to see first it is a polynomial or not. So this is polynomial. Okay, polynomial and continuous for every x belongs to R. This is our first step. Okay, ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಈ ಗಿವನ್ ಏನೈತಲ್ಲ ಇದನ್ನೇನು ಮಾಡ್ತೀವಿ, ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಹೌದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತಂದ್ರೆ ಎಕ್ಸ್ ಟರ್ಮ್ ಏನಿರ್ತಿದ್ಲ ಅದನ್ನು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಎಕ್ಸ್ ಟರ್ಮ್ ಇರಲಿಲ್ಲ ಅಂದ್ರೆ ಅದನ್ನು ವಿ ಕ್ಯಾನ್ ನೆಗ್ಲೆಕ್ಟ್, ಮೀನ್ಸ್ ಬಿಟ್ಬಿಡ್ತೀವಿ. ಸೊ ವಿ ನೋ ದ ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಷಿಯೇಟ್ ಏನಾಗುತ್ತೆ, 2x. ಓಕೆ, ಮೈನಸ್ 6x. ಎಕ್ಸ್ ಡಿಫ್ರೆನ್ಷಿಯೇಟ್ ಅಂದ್ರೆ 1, 6 1s 6. ಸೊ ಇದೇನಾಯ್ತು ಈಗ, f dash of x. See here, f dash of x is equal to 2x minus 6. Clear? So is differentiable in 2,4. okay, because f dash of x is exist which is not infinite or indeterminate for any value of 2,4. ಹೌದಾ, 2,4 ಅಂತಂದ್ರೆ ಅದು ಇಂಟರ್ವಲ್ಸ್ ಇತ್ತು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸನ್ನು ಬರ್ಕೊಂಡ್ವಿ. ದಿಸ್ ಈಸ್ ಅವರ್ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ. ಥರ್ಡ್ ಕಂಡೀಷನ್ ರೋಲ್ಸ್ ಥಿಯರಮ್ದು. ಹೌದು, ಸೊ ರೋಲ್ಸ್ ಥಿಯರಮ್ದು ಥರ್ಡ್ ಕಂಡೀಷನ್ ಬಂದ್ಬಿಟ್ಟು ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಇಂಟರ್ವಲ್ಸ್ 2,4 ಅಂತ ಕೊಟ್ಟಾರಂದ್ರೆ ಇದನ್ನು ಎ ಮತ್ತು ಬಿ ಅಂತ ಕನ್ಸಿಡರ್ ಮಾಡ್ತೀರಿ. ಸೊ ಫಸ್ಟು ಬಂದ್ಬಿಟ್ಟು ಎಫ್ ಆಫ್ ಎ. ಎಫ್ ಆಫ್ ಎ ಇಸ್ ಈಕ್ವಲ್ ಟು, ಸೊ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಐತಲ್ಲ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 8. ಇದ್ರೊಳಗೆ ಎಕ್ಸ್ ಇದ್ದಲ್ಲಿ ಏನು ಹಾಕಬೇಕು, 2 ಹಾಕ್ತೀರಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಏನಾಗ್ತದೆ ನೋಡ್ರಿ,
2 ಸ್ಕ್ವೇರ್ ಅಂತಂದ್ರೆ 2 ಸ್ಕ್ವೇರ್ 6 ಇಂಟು 2 ಪ್ಲಸ್ 8 ಕ್ಲಿಯರ್. ಸೊ 2 ಸ್ಕ್ವೇರ್ ಅಂದ್ರೆ 4 6 2s are 12 8 as it is. So 4 minus 12 is minus 8, then this is plus 8, minus 8 plus 8 become 0. So this is the value of f of a. ಸೊ ಇದೇನಾಯ್ತು ನಮಗೆ ಎಫ್ ಆಫ್ ಎ ಸಿಕ್ತು. ಸೇಮ್ ನಮಗೇನು ಸಿಗಬೇಕು ಎಫ್ ಆಫ್ ಬಿ. ಬಿ ಅಂತಂದ್ರೆ 4. ಸೇಮ್ ಇದ್ರೊಳಗೆ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 8 ಏನೈತಲ್ಲ ಇದ್ರೊಳಗೆ ಏನು ಮಾಡ್ತೀರಿ ಎಕ್ಸ್ ವ್ಯಾಲ್ಯೂ ನೆಕ್ಸ್ಟು 4 ಅಂತ ಕನ್ಸಿಡರ್ ಮಾಡ್ತೀರಿ. ಸೊ ಅಗೇನ್ 4 ಸ್ಕ್ವೇರ್ ಕ್ಲಿಯರ್, ದೆನ್ 6 ಇಂಟು 4, then plus 8 as it is. So 4 square ಅಂತಂದ್ರೆ 16, 6 4s are 24, then 8 as it is. So 16 ಒಳಗೆ minus 24 ಅಂದ್ರೆ 16 ಒಳಗೆ 24 ಹೋದ್ರೆ minus 8. So minus 8 plus 8 becomes 0. So ಇಲ್ಲಿ ನೋಡ್ರಿ f of 2 is equal to f of 4 ಐತಿ. In the same case f of a is equal to f of b ಐತಿ. f of a is equal to f of b. This is the third condition of Rolle's theorem. ಹೌದು. ಸೊ ಈಗ ಓವರಾಲ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತ ಬಂದಾಗ ಫಸ್ಟ್ ಸ್ಟೆಪ್ಪು ಫಸ್ಟ್ ಕಂಡೀಷನ್ನ ಕಂಟಿನ್ಯೂಯಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಎ ಬಿ ಕ್ಲಿಯರ್, ದೆನ್ ಡೆರಿವೇಬಲ್ ಇನ್ ಓಪನ್ ಇಂಟರ್ವಲ್ ಎ ಬಿ. ಹೌದು. ದೆನ್ ಫೈನಲಿ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ. ಸೊ ಇದೇನು ರೋಲ್ಸ್ ಥಿಯರಮ್ದು ಕಂಡೀಷನ್ಸ್ ಇತ್ತು. ದಸ್ ಎಫ್ ಆಫ್ ಎಕ್ಸ್ ಸ್ಯಾಟಿಸ್ಫೈಡ್ ಆಲ್ ದ 3 ಕಂಡೀಷನ್ಸ್ ಆಫ್ ರೋಲ್ಸ್ ಥಿಯರಮ್. Okay, hence it exists at least one value c belongs to 2, 4. So such that f dash of c is equal to ಏನಾಗ್ತೈತಿ 0 ಆಗಿರ್ತೈತಿ. So this is the method of solving Rolle's theorem problems. So must and should ಇಲ್ಲಿ ಬರುವೆ 3 steps. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಂಟಿನ್ಯೂಯಸ್ ಆಗಿರ್ತೈತಿ, ಸೆಕೆಂಡ್ ಒನ್ ಡೆರಿವೇಬಲ್ ಇರುತ್ತೆ, ದೆನ್ ಥರ್ಡ್ ಒನ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಇರುತ್ತೆ. ಇದು ಮೂರಿತ್ತು ಅಂತಂದ್ರೆ ಫೈನಲಿ ಇಟ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ವ್ಯಾಲ್ಯೂ ಆಫ್ ಸಿ ಬಿಲಾಂಗ್ಸ್ ಟು ಎ ಬಿ. ಈಸ್ ಇಟ್ ಕ್ಲಿಯರ್ ಗೈಸ್? ಓಕೆ. ಸೊ ರೋಲ್ಸ್ ಥಿಯರಮ್ ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಸೊ ಅದ್ರ ಮೇಲಿನ ಪ್ರಾಬ್ಲಮ್ಮು ನಿಮಗೆ ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗಿ ಅನ್ಕೊತೀನಿ. ಓಕೆನಾ? ಓಕೆ, ಅದ್ರ ಕಂಟಿನ್ಯೂಯೇಷನ್. ಈಗ ನೆಕ್ಸ್ಟಲ್ಲಿ ಎಫ್ ಆಫ್ ಎಕ್ಸ್ ಫೈನಲ್ ಆಯಿತು. ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅದನ್ನೇನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ 2x ಮೈನಸ್ 6 ಅಂತ ವ್ಯಾಲ್ಯೂ ಬಂದಿತ್ತು. ಸೊ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು ಎಕ್ಸ್ ಇದ್ದಲ್ಲಿ ಜಸ್ಟ್ ಸಿ ಅಂತ ಹಾಕ್ರಿ 2c ಮೈನಸ್ 6. ಸೊ 2c ಮೈನಸ್ 6 ಹಂಗೆ ಇತ್ತು. ಈ 2c ಈ ಕಡೆ ತೊಗೊಂಡು ಈ 6ನ ಈ ಕಡೆ ತೊಗೊಂಡ್ರೆ ಈಸ್ ಈಕ್ವಲ್ ಟು ಇಂದ ಚೇಂಜ್ ಆದಂಗೆ ಆಯಿತು. ಸೊ ಮೈನಸ್ 6 ಬಿಕಮ್ಸ್ ಪ್ಲಸ್ 6. ದೇರ್ ಫೋರ್ ಸಿ ಈಸ್ ಈಕ್ವಲ್ ಟು 6 ಆಸ್ ಇಟ್ ಈಸ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ, ಮಲ್ಟಿಪ್ಲಿಕೇಶನ್ ಇದ್ದಿದ್ದು ಈ ಕಡೆ ಬಂತು ಅಂತಂದ್ರೆ ಡಿವೈಡ್ ಆಗುತ್ತೆ. ಸೊ 2 1s 2 3s. ಸಿ ಈಸ್ ಈಕ್ವಲ್ ಟು ಏನು ಬಂತು 3. ಸೊ 3 ಬಿಲಾಂಗ್ಸ್ ಟು 2, 4 ಇಂಟರ್ವಲ್ಸ್ ಕೊಟ್ಟಾರ. ಈ 3 ಅನ್ನೋದು 2 ಮತ್ತು 4 ಮಧ್ಯೆ ಬರುತ್ತೆ. ಹೌದು. ದೇರ್ ಫಾರ್ ಹೆನ್ಸ್ ದ ಥಿಯರಮ್ ಈಸ್ ವೆರಿಫೈಡ್ ಅಂತಂದ್ರೆ ಗಿವನ್ ಥಿಯರಮ್ ಏನೈತಲ್ಲ ವೆರಿಫೈ ಆಗೈತಿ. 3 ಬಿಲಾಂಗ್ಸ್ ಟು ದಿ ಗಿವನ್ ಇಂಟರ್ವಲ್ಸ್ ಅಂದಂಗೆ. ಓಕೆ, ದಿಸ್ ಈಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ದ ರೋಲ್ಸ್ ಥಿಯರಮ್. ಓಕೆ ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. Verify Rolle's theorem for the function f of x is equal to x in bracket of x plus 3 e raised to minus x by 2 in the intervals 0, 3. ಇದೇನು given function. ಸೊ ಸೊಲ್ಯೂಷನ್ ಏನಂತಂದ್ರೆ ಮಸ್ಟ್ ಆ್ಯಂಡ್ ಶುಡ್ ದ ಗಿವನ್ ಫಂಕ್ಷನ್ ಗಿವನ್ ಏನು ಕೊಟ್ಟಿರ್ತಾರೋ ಅದನ್ನು ಫಸ್ಟ್ ಸ್ಟೆಪ್ ಬರ್ಕೊತೀರಿ. ಎಕ್ಸ್ ಇನ್ ಬ್ರಾಕೆಟ್ ಆಫ್ ಎಕ್ಸ್ ಪ್ಲಸ್ 3 ಇ ರೆಸ್ಟ್ ಟು ಮೈನಸ್ ಎಕ್ಸ್ ಬೈ 2 ಇನ್ 0, 3. ದೆನ್ ಫಸ್ಟ್ ಒನ್ ಏನಿರ್ತದೆ ಕಂಟಿನ್ಯೂಯಸ್ ಇನ್ ಎ ಬಿ ಇರಬೇಕು. ಸಿನ್ಸ್ x in bracket of x plus 3 it is a polynomial equation, right? So this is continuous in 0, 3. So given function ಏನಿರ್ತೈತಲ್ಲ ಅದು polynomial ಇತ್ತು ಅಂತಂದ್ರೆ it must be continuous ಆಗಿರ್ತೈತಿ. ಓಕೆ. ಸೊ ಇ ರೆಸ್ಟ್ ಮೈನಸ್ ಎಕ್ಸ್ ಬೈ 2 ಏನೈತಲ್ಲ ಇದು ಏನು ಫಂಕ್ಷನ್ ಆಗಂಗಿಲ್ಲ, ಇದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗುತ್ತೆ. ಓಕೆ. ಸೊ ಈ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಲ್ಸೋ ಕಂಟಿನ್ಯೂಯಸ್ ಇನ್ 0, 3. ದೇರ್ ಫೋರ್ x in bracket of x plus 3 into e raised to minus x by 2. ಸೊ ಇದು ಹೋಲ್ ಏನೈತಲ್ಲ ಇದು ಕಂಟಿನ್ಯೂಯಸ್ ಇನ್ 0, 3 ಆಯಿತು. ಕ್ಲಿಯರ್? ದೆನ್ ಸೆಕೆಂಡ್ ಒನ್ ಏನು ಅಂತಂದ್ರೆ ಡೆರಿವೇಬಲ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಎಫ್ ಆಫ್ ಎಕ್ಸ್ ಅಂತೂ ಗಿವನ್ ಐತಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಇದ್ರದ್ದು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದ್ರದ್ದು ಡಿಫ್ರೆನ್ಷಿಯೇಟ್ ನೋಡಿರಿ ಫಸ್ಟ್ ಸ್ಟೆಪ್ಪು ಕರೆಕ್ಟಾಗಿ ನೋಡ್ಕೊರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಹಾಗೆ ಇಟ್ಟಿವಿ. ಇ ರೆಸ್ಟ್ ಟು ಮೈನಸ್ ಎಕ್ಸ್ ಬೈ 2 ಐತಲ್ಲ ಇದ್ರದ್ದು ಡಿಫ್ರೆನ್ಷಿಯೇಟ್ ಆಗ್ತೈತಿ. ಇ ರೆಸ್ಟ್ ಟು ಮೈನಸ್ ಎಕ್ಸ್ ಬೈ 2 ಇಂಟು
ಮೈನಸ್ ಎಕ್ಸ್ದು ಏನಾಗುತ್ತಾ 1, ಸೊ ಇಟ್ ಮಸ್ಟ್ ಬಿ -1/2. ಇದ್ರದ್ದು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ದೆನ್ ಪ್ಲಸ್ e⁻x/2 ಏನೈತಲ್ಲ ಇದನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂಡು ಈ ಬ್ರಕೆಟ್ ಒಳಗಿಂದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. x² ಡಿಫ್ರೆನ್ಷಿಯೇಟ್ 2x, 3x ಡಿಫ್ರೆನ್ಷಿಯೇಟ್ 3 ಬಿಕಾಸ್ x ಡಿಫ್ರೆನ್ಷಿಯೇಟ್ 1 ಆಗುತ್ತೆ. 3 1s 3. ಕ್ಲಿಯರ್? ದೆನ್ ಇಲ್ಲೇನಾಗುತ್ತಲ್ಲ ಎಕ್ಸ್ಪೋನೆನ್ಷಿಯಲ್ -1/2ನ ನಾವು ಸಪ್ರೇಟಾಗಿ ತೊಗೋತೀವಿ. ಇದು ಈ ಕಡೆ ಬರುತ್ತೆ. ಸೊ -1/2 ಸಪ್ರೇಟ್ ತೊಗೊಂಡ್ರೆ x² + 3x ಪ್ಲಸ್ ಇಲ್ಲೇನೈತಲ್ಲ 1/2 ದಿಟ್ಸ್ ಮಲ್ಟಿಪ್ಲೈಯಿಂಗ್ ವಿತ್, ಸೊ ಇದು 2x + 3 ಇಟ್ಕೊತೀವಿ. e⁻x/2 ಏನೈತಲ್ಲ ಎರಡೂ ಕಡೆ ಕಾಮನ್ ಇರೋದಕ್ಕೆ ಹೊರಗೆ ಇಟ್ಕೊಂಡ್ವಿ. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ಪು, ಈ ಮೈನಸನ್ನು ಒಳಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 1/2 ಅಷ್ಟೇ ಸಪ್ರೇಟ್ ಆದ್ರೆ -x² -3x, ಬಿಕಾಸ್ ಈ ಮೈನಸ್ಸು ಒಳಗೆ ಮಲ್ಟಿಪ್ಲೈ ಮಾಡ್ಕೊತೀವಿ. ಮೈನಸ್ ಇಂಟು ಪ್ಲಸ್ -3x. ಕರೆಕ್ಟ್? ಸೊ ಇಲ್ಲಿ -x/2ದು ಡಿಫ್ರೆನ್ಷಿಯೇಟ್ ಏನಾಗಿರ್ತದೆ 1/2 ಆಗಿರ್ತದೆ. ಸೊ 2ನ ಎರಡರ ಜೊತೆ ಮಲ್ಟಿಪ್ಲೈ ಮಾಡ್ಕೋತೀವಿ. ಕ್ಲಿಯರ್? 2 2s 4x + 2 3s 6. ಕ್ಲಿಯರ್? ಸೊ ಓವರಾಲ್ 1/2 ಆ್ಯಸ್ ಇಟ್ ಈಸ್. ಸೊ 1/2 ಹಾಗೆ ಇಟ್ಕೊಂಡು ಇಲ್ಲೇನಾಗುತ್ತೆ -x², 3x 4x ಐತೆ ಹೌದಾ, ಮೈನಸ್ ಇಂಟು ಪ್ಲಸ್ ಮೈನಸ್ 3 ಒಳಗೆ 4 ಆದ್ರೆ -1, ಬಟ್ ಬಿಗ್ಗರ್ ಸೈನ್ ಪ್ಲಸ್ ಇರೋದ್ರಿಂದ +x ಪ್ಲಸ್ 6 e⁻x/2 ಹಾಗೆ ಆಯಿತು. ಸೊ ವಿಚ್ ಈಸ್ ಎಕ್ಸಿಸ್ಟ್ ಇನ್ ಇಂಟರ್ವಲ್ಸ್ ಆಫ್ 0,3. ಸೊ ಫಸ್ಟ್ ಒನ್ ಕಂಟಿನ್ಯೂಯಸ್ ಆಯಿತು, ಸೆಕೆಂಡ್ ಒನ್ ಡೆರಿವೇಬಲ್ ಆಯಿತು. ದೆನ್ f(a) f(b) ನೋಡಬೇಕು. f(a) ಅಂತಂದ್ರೆ ನಮಗೆ ಕೊಟ್ಟಿದ್ದು 0,3 ಇಂಟರ್ವಲ್ಸ್ ಐತಿ. ಸೊ 0 ಹಾಕೊಂಡ್ಬಿಟ್ವಿ ಅಂತಂದ್ರೆ ನಮಗೆ ಅದ್ರ ಹೋಲ್ ವ್ಯಾಲ್ಯೂ ಏನು ಬರ್ತದೆ 0 ಸಿಕ್ಬಿಡ್ತದೆ. 3 ಹಾಕಿದ್ವಿ ಅಂತಂದ್ರೆ x⁻x + 3 ಐತಿ ಹೌದು, x⁻x + 3 ಐತಿ. ಸೊ x ಇದ್ದಲ್ಲಿ 3 ಹಾಕಿದ್ರೆ 3⁻3 + 3 3 9 + 9, ಸೊ ಇಟ್ ಶುಡ್ ಬಿ 18 ಹೌದು, 18 e⁻x/2 x ಇದ್ದಲ್ಲಿ 3 ಹಾಕಿದ್ರೆ 3/2. ಸೊ f(0) ವ್ಯಾಲ್ಯೂ 0 ಬರುತ್ತೆ. f(3) 18 e⁻3/2 ಬಂತು. ದೇರ್ಫೋರ್ f(a) is not equal to f(b). ಹೌದು, ಇವೆರಡು ಏನಾಯಿತು = ಆಗಲಿಲ್ಲ. ದಸ್ ದಿಸ್ ಈಸ್ ನಾಟ್ ಅಪ್ಲಿಕೇಬಲ್ ಓಕೆ ಫಾರ್ ದ ರೋಲ್ಸ್ ಥಿಯರಮ್ ಫಾರ್ ದ ಫಂಕ್ಷನ್ f(x) in 0,3 ಅಂತಂದರೆ ಇದೇನಾಯಿತು ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈ ಆಗಲಿಲ್ಲ. ಓಕೆ, ದಿಸ್ ಈಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ದ ರೋಲ್ಸ್ ಥಿಯರಮ್. ಸೊ ಇವಾಗ 2 ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ. ಒಂದು ಎಕ್ಸಾಂಪಲ್ ಸ್ಮಾಲ್ ಎಕ್ಸಾಂಪಲ್ ಇನ್ನೊಂದನ್ನು ಸಾಲ್ವ್ ಮಾಡೋಣ ಅಂದ್ರೆ ನಿಮಗೆ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸಿ ಏನಾಯ್ತಂದ್ರೆ ವೆರಿಫೈ ದ ರೋಲ್ಸ್ ಥಿಯರಮ್ ಫಾರ್ 2 ಪ್ಲಸ್ ಆಫ್ x - 1/2/3 ಇನ್ 0,2 ಅಂತ ಕೊಟ್ಟಾರ. ಸೊ ಇದು ನೋಡಿದ ತಕ್ಷಣ ನಮಗೆ ಫಸ್ಟ್ ಸ್ಟೆಪ್ಪೇ ರಾಂಗ್ ಆಗಿಬಿಡ್ತದೆ. ಅಂತಂದ್ರೆ 2 + x - 1/1/2/3 ಈಸ್ ನಾಟ್ ಅ ಪೊಲಿನಾಮಿಯಲ್ ಫಂಕ್ಷನ್. ಹೌದು, ಸೊ ಇದು ಪೊಲಿನಾಮಿಯಲ್ ಫಂಕ್ಷನ್ ಅಲ್ಲ ಅಂತಂದಾಗ ಇದು ನೆಕ್ಸ್ಟ್ ಸ್ಟೆಪ್ ಮಾಡೋ ನೆಸೆಸಿಟಿ ಆಲ್ಮೋಸ್ಟ್ ಕಟ್ಟೆ ಆಗಿಬಿಡ್ತೈತೆ ನಮಗೆ. ಹೌದು, ಬಟ್ ಓಕೆ ಫೈನ್ 2 ಓಕೆನಾ. ಸೊ 2/3 ಲೆಟ್ f'(x) ಇದ್ರದ್ದು f'(x)ನ್ನು ಸಾಲ್ವ್ ಮಾಡ್ಕೊತೀವಿ. 2 ಅಂದರೆ ಕಾನ್ಸ್ಟೆಂಟ್ ಟರ್ಮ್ ಮಸ್ಟ್ ಬಿ 0 ಪ್ಲಸ್ ಇದು x² ಅಂದ್ರೆ 2x ಆಗ್ತಿತ್ತಲ್ಲ, ಹಂಗೆ 2/3ನ ಈ ಕಡೆ ತೊಗೊಂಡು x - 1ನ ರೆಸ್ಟು -1/3. f'(x) ಏನಾದಂಗೆ ಆಯ್ತು ನಮಗೀಗ 2/3 in bracket of x - 1 raised to -1/2. ದೇರ್ಫೋರ್ ಈ 2 ಐತಲ್ಲ ಇದನ್ನು ಮೇಲೆ ತಗೊಂಡು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಇದು 3 ಜೊತೆ ಮಲ್ಟಿಪ್ಲೈ ಆಯಿತು. ದೇರ್ಫೋರ್ f'(x) is not exist 1 belongs to 0,t. ಕ್ಲಿಯರ್? ದೇರ್ಫೋರ್ f'(x) is not a differentiable at x is equal to 1. It belongs to the 0,1 ಅಂತಂದ್ರೆ ನಮಗೆ ಫಸ್ಟಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ದ ಗಿವನ್ ಫಂಕ್ಷನ್ ಪೊಲಿನಾಮಿಯಲ್ ಐತೋ ಇಲ್ಲೋ ಅನ್ನೋದೇ ಇಂಪಾರ್ಟೆಂಟ್. ಅದು ನಾಟ್ ಅ ಪೊಲಿನಾಮಿಯಲ್ ಅಂತಂದ್ರೆ ಅದರ ನೆಕ್ಸ್ಟ್ ಸ್ಟೆಪ್ ಏನಾಗ್ಬಿಡುತ್ತೆ ಅದು ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈ ಆಗೋದಿಲ್ಲ. ಅದು ತಕ್ಕ ನೀವು ಸಾಲ್ವ್ ಮಾಡ್ಕೊತ ಹೋಗಬೇಕು. ಓಕೆ, ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ಮಾಡಿದ್ವಿ, ಓವರ್ ಆಲ್ 3 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ ಬೇಸ್ಡ್ ಆನ್ ರೋಲ್ಸ್ ಥಿಯರಮ್. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಈ ನೆಕ್ಸ್ಟ್ ಕ್ಲಾಸ್ ಒಳಗೆ ನೆಕ್ಸ್ಟ್ ಥಿಯರಮ್ ಬರುತ್ತೆ ಮೀನ್ ವ್ಯಾಲ್ಯೂ ಥಿಯರಮ್ ಅಂತ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್. ಸೊ ಅದರ್ ಥಿಯರಮ್ ಆಮೇಲೆ ಬೇಸ್ಡ್ ಆನ್ ಎಕ್ಸಾಂಪಲ್ಸನ್ನು ನಾಳೆ ಕ್ಲಾಸಲ್ಲಿ ಸ್ಟಡೀಸ್ ಮಾಡೋಣ. ಓಕೆ ಗೈಸ್, ಥ್ಯಾಂಕ್ ಯು ಎವ್ರಿ ಒನ್.